ಈಸಿ ತುಳು ಚಾನೆಲ್ಗೆ ಸ್ವಾಗತ. ಕಳೆದ ಪಾಠದಲ್ಲಿ ನಾವು ತುಳುವಿನಲ್ಲಿ ಪರಿಪೂರ್ಣ ವರ್ತಮಾನ ಕಾಲದಲ್ಲಿ ನಿಷೇಧಾರ್ಥಕ ಮತ್ತು ಪ್ರಶ್ನಾರ್ಥಕ ವಾಕ್ಯಗಳನ್ನು ಕಲಿತೆವು. ಇವತ್ತು ಅಪೂರ್ಣ ವರ್ತಮಾನ ಕಾಲವನ್ನು ಕಲಿಯುವ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿರಿ. ಮೊದಲಿಗೆ ಕನ್ನಡದಲ್ಲಿ ಅಪೂರ್ಣ ವರ್ತಮಾನ ಕಾಲ ಹೇಗಿದೆ ಅಂತ ನೋಡುವ. ಈ ವಾಕ್ಯವನ್ನೊಮ್ಮೆ ಗಮನಿಸಿ. ಮಾಡುತ್ತಿದ್ದೇನೆ. ಇದನ್ನು ಬಿಡಿಸಿ ಬರೆದಾಗ ಮಾಡು ಪ್ಲಸ್ ಉತ್ತ ಪ್ಲಸ್ ಇದ್ದೇನೆ. ಇಲ್ಲಿ ಮಾಡು ಎಂಬುದು ಕ್ರಿಯಾಧಾತು, ಉತ್ತ ಎಂಬುದು ವರ್ತಮಾನ ಕಾಲದ ಪ್ರತ್ಯಯ ಮತ್ತು ಇದ್ದೇನೆ ಎಂಬುದು ಸಹಾಯಕ ಕ್ರಿಯಾಪದ ಇರು ಎಂಬುದರ ವರ್ತಮಾನ ಕಾಲದ ಕ್ರಿಯಾರಚನೆ. ತುಳುವಿನಲ್ಲಿ ಅಪೂರ್ಣ ವರ್ತಮಾನ ಕಾಲದ ಕ್ರಿಯಾರಚನೆ ಸ್ವಲ್ಪ ವಿಭಿನ್ನವಾಗಿದೆ. ತುಳುವಿನಲ್ಲಿ ಒಂದು ಎಂಬ ಪ್ರತ್ಯಯವನ್ನು ಭೂತಕಾಲದ ಕ್ರಿಯಾನ್ಯೂನಕ್ಕೆ ಸೇರಿಸಿ ನಂತರ ಸಹಾಯಕ ಕ್ರಿಯಾಪದ ಉಲ್ ಇದರ ವರ್ತಮಾನ ಕಾಲದ ಕ್ರಿಯಾರಚನೆಯನ್ನು ಸೇರಿಸಬೇಕು. ಅಂದರೆ ಭೂತಕಾಲದ ಕ್ರಿಯಾನ್ಯೂನ ಪ್ಲಸ್ ಒಂದು ಪ್ಲಸ್ ಉಲ್ ಎಂಬುದರ ವರ್ತಮಾನ ಕಾಲದ ಕ್ರಿಯಾರಚನೆ. ಆದರೆ ಈಗ ಮಾತನಾಡುವ ತುಳುವಿನಲ್ಲಿ ಪೂಕಾರಂತ ಕ್ರಿಯಾಧಾತುಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಕ್ರಿಯಾಧಾತುಗಳಿಗೆ ಒಂದು ಎಂಬ ಪ್ರತ್ಯಯವನ್ನು ನೇರವಾಗಿ ಕ್ರಿಯಾಧಾತುವಿಗೆ ಸೇರಿಸಲಾಗುತ್ತದೆ. ಮೊದಲಿಗೆ ನಾವು ಸಹಾಯಕ ಕ್ರಿಯಾಪದ ಉಲ್ ಇದರ ವರ್ತಮಾನ ಕಾಲದ ಕ್ರಿಯಾರಚನೆಯನ್ನು ನೋಡುವ. ಇದನ್ನು ನಾವು ತುಳು ಪಾಠ 4 ಸಾಮಾನ್ಯ ವರ್ತಮಾನ ಕಾಲ ಇದರಲ್ಲಿ ಕಲಿತಿದ್ದೇವೆ. ಯಾನು ಉಲ್ಲೆ ನಾನು ಇದ್ದೇನೆ. ಈ ಉಲ್ಲ ನೀನು ಇದ್ದೀಯ. ಆಯೆ ಅಥವಾ ಎಂಬೆ ಉಲ್ಲೆ ಅವನು ಅಥವಾ ಇವನು ಇದ್ದಾನೆ. ಅವು ಅಥವಾ ಒಂದು ಉಂಡು. ಅದು ಅಥವಾ ಇದು ಇದೆ. ನಮ ಅಥವಾ ಎಂಕುಲು ಉಲ್ಲ ನಾವು ಇದ್ದೇವೆ. ಈರು ಅಥವಾ ನಿಕಲು ಉಲ್ಲರ್ ನೀವು ಇದ್ದೀರಿ. ಅಕುಲು ಮೊಕ್ಕುಲು ಆರು ಅಥವಾ ಮೇರು ಉಲ್ಲೆರ್ ಅವರು ಅಥವಾ ಇವರು ಇದ್ದಾರೆ. ನೇಕುಲು ಅಥವಾ ಐಕುಲು ಉಲ್ಲ ಇವು ಅಥವಾ ಅವು ಇವೆ. ಸರಿ, ಈಗ ತುಳುವಿನಲ್ಲಿ ಮಲ್ಪು ಎಂಬ ಕ್ರಿಯಾಧಾತುವಿಗೆ ಅಪೂರ್ಣ ವರ್ತಮಾನ ಕಾಲದ ಕ್ರಿಯಾರಚನೆ ಮಾಡುವ. ಮಲ್ಪು ಅಂದರೆ ಮಾಡು. ಭೂತಕಾಲದ ಕ್ರಿಯಾನ್ಯೂನ ಪ್ಲಸ್ ಒಂದು ಪ್ಲಸ್ ಉಲ್ ಎಂಬುದರ ವರ್ತಮಾನ ಕಾಲದ ಕ್ರಿಯಾರಚನೆ. ಮಲ್ಪು ಎಂಬುದು ಸಾಮಾನ್ಯ ಭೂತಕಾಲದಲ್ಲಿ ಮಲ್ತು ಎಂದು ಬದಲಾಗುತ್ತದೆ. ಮಲ್ತು ಪ್ಲಸ್ ಒಂದು ಪ್ಲಸ್ ಉಲ್ಲೆ ಮಲ್ತೊಂದು ಉಲ್ಲೆ. ಮಲ್ತೊಂದುಲ್ಲೆ ಅಂದರೆ ಮಾಡುತ್ತಿದ್ದೇನೆ. ಈ ಮಲ್ತೊಂದುಲ್ಲ ನೀನು ಮಾಡುತ್ತಿದ್ದೀಯ. ಅವು ಮಲ್ತೊಂದುಂಡು ಅದು ಮಾಡುತ್ತಿದೆ ಇತ್ಯಾದಿ. ಇನ್ನೊಂದು ಉದಾಹರಣೆ ಲೆಪ್ಪು ಅಂದರೆ ಕರೆ. ಭೂತಕಾಲದ ಕ್ರಿಯಾನ್ಯೂನ ಪ್ಲಸ್ ಒಂದು ಪ್ಲಸ್ ಉಲ್. ಲೆಪ್ಪು ಎಂಬುದು ಭೂತಕಾಲದಲ್ಲಿ ಲೆತ್ತು ಎಂದು ಬದಲಾಗುತ್ತದೆ. ಲೆತ್ತು ಪ್ಲಸ್ ಒಂದು ಪ್ಲಸ್ ಉಲ್ಲೆ ಲೆತ್ತೊಂದುಲ್ಲೆ ಅಂದರೆ ಕರೆಯುತ್ತಿದ್ದೇನೆ. ಆಲು ಲೆತ್ತೊಂದುಲ್ಲಲ್ ಅವಳು ಕರೆಯುತ್ತಿದ್ದಾಳೆ. ಅಕುಲು ಲೆತ್ತೊಂದುಲ್ಲೆರ್ ಅವರು ಕರೆಯುತ್ತಿದ್ದಾರೆ ಇತ್ಯಾದಿ. ಇನ್ನೊಂದು ಉದಾಹರಣೆ ಪೋ ಅಂದರೆ ಹೋಗು. ಭೂತಕಾಲದ ಕ್ರಿಯಾನ್ಯೂನ ಪ್ಲಸ್ ಒಂದು ಪ್ಲಸ್ ಉಲ್. ಪೋ ಪ್ಲಸ್ ಒಂದು ಪ್ಲಸ್ ಉಲ್ಲೆ ಪೋವೊಂದುಲ್ಲೆ ಅಂದರೆ ಹೋಗುತ್ತಿದ್ದೇನೆ. ಎಂಕುಲು ಪೋವೊಂದುಲ್ಲ ನಾವು ಹೋಗುತ್ತಿದ್ದೇವೆ. ಅವು ಪೋವೊಂದುಂಡು ಅದು ಹೋಗುತ್ತಿದೆ ಇತ್ಯಾದಿ. ಇನ್ನೊಂದು ಉದಾಹರಣೆ ಪರು ಅಂದರೆ ಕುಡಿ. ಭೂತಕಾಲದ ಕ್ರಿಯಾನ್ಯೂನ ಪ್ಲಸ್ ಒಂದು ಪ್ಲಸ್ ಉಲ್. ಪರು ಪ್ಲಸ್ ಒಂದು ಪ್ಲಸ್ ಉಲ್ಲೆ ಪರೊಂದುಲ್ಲೆ ಅಂದರೆ ಕುಡಿಯುತ್ತಿದ್ದೇನೆ. ಈರು ಪರೊಂದುಲ್ಲರ್ ನೀವು ಕುಡಿಯುತ್ತಿದ್ದೀರಿ. ನಮ ಪರೊಂದುಲ್ಲ ನಾವು ಕುಡಿಯುತ್ತಿದ್ದೇವೆ ಇತ್ಯಾದಿ. ಇನ್ನೊಂದು ಉದಾಹರಣೆ ತಿಣು ಅಂದರೆ ತಿನ್ನು. ಭೂತಕಾಲದ ಕ್ರಿಯಾನ್ಯೂನ ಪ್ಲಸ್ ಒಂದು ಪ್ಲಸ್ ಉಲ್. ತಿಂಡು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ತಿಂಡು ಪ್ಲಸ್ ಒಂದು ಪ್ಲಸ್ ಉಲ್ಲೆ ತಿಂಡೊಂದುಲ್ಲೆ ತಿನ್ನುತ್ತಿದ್ದೇನೆ. ಮಾತನಾಡುವ ತುಳುವಿನಲ್ಲಿ ಹೆಚ್ಚಾಗಿ ತಿಣೊಂದುಲ್ಲೆ ಎಂದು ಉಚ್ಚರಿಸಲಾಗುತ್ತದೆ. ಅಂದರೆ ಪ್ರತ್ಯಯವನ್ನು ನೇರವಾಗಿ
ಕ್ರಿಯಾಧಾತುವಿಗೆ ಸೇರಿಸಲಾಗಿದೆ. ಆಯ್ ತಿನ್ನೊಂದುಲ್ಲೆ, ಅವನು ತಿನ್ನುತ್ತಿದ್ದಾನೆ. ನಿಕುಲು ತಿನ್ನೊಂದುಲ್ಲರ್, ನೀವು ತಿನ್ನುತ್ತಿದ್ದೀರಿ ಇತ್ಯಾದಿ. ಇನ್ನೊಂದು ಉದಾಹರಣೆ ಬರು ಅಂದರೆ ಬರು. ಭೂತಕಾಲದ ಕ್ರಿಯಾನ್ಯೂನ +1 + ಉಲ್. ಬತ್ತು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಬತ್ತು +1 + ಉಲ್ಲೆ, ಬತ್ತೊಂದುಲ್ಲೆ ಅಂದರೆ ಬರುತ್ತಿದ್ದೇನೆ. ಮಾತನಾಡುವ ತುಳುವಿನಲ್ಲಿ ಹೆಚ್ಚಾಗಿ ಬರೊಂದುಲ್ಲೆ ಎಂದು ಉಚ್ಚರಿಸಲಾಗುತ್ತದೆ. ಆರು ಬರೊಂದುಲ್ಲೆರ್, ಅವರು ಬರುತ್ತಿದ್ದಾರೆ. ಐಕುಲು ಬರೊಂದುಲ್ಲ, ಅವು ಬರುತ್ತಿವೆ ಇತ್ಯಾದಿ. ಇನ್ನೊಂದು ಉದಾಹರಣೆ ಮಲ್ಪ ಅಂದರೆ ಮಾಡಿಸು. ಭೂತಕಾಲದ ಕ್ರಿಯಾನ್ಯೂನ +1 + ಉಲ್. ಮಲ್ಪ +1 + ಉಲ್ಲೆ, ಮಲ್ಪ ಒಂದುಲ್ಲೆ, ಮಾಡಿಸುತ್ತಿದ್ದೇನೆ. ಎಂಕುಲು ಮಲ್ಪ ಒಂದುಲ್ಲ, ನಾವು ಮಾಡಿಸುತ್ತಿದ್ದೇವೆ. ಇಂಬೆ ಮಲ್ಪ ಒಂದುಲ್ಲೆ, ಇವನು ಮಾಡಿಸುತ್ತಿದ್ದಾನೆ ಇತ್ಯಾದಿ. ಇನ್ನೊಂದು ಉದಾಹರಣೆ ದೆತೊಣು ಅಂದರೆ ತೆಗೆದುಕೊಳ್ಳು. ಭೂತಕಾಲದ ಕ್ರಿಯಾನ್ಯೂನ +1 + ಉಲ್. ದೆತೊಂಡು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ದೆತೊಂಡು +1 + ಉಲ್ಲೆ, ದೆತೊಂಡೊಂದುಲ್ಲೆ, ತೆಗೆದುಕೊಳ್ಳುತ್ತಿದ್ದೇನೆ. ಮಾತನಾಡುವ ತುಳುವಿನಲ್ಲಿ ದೆತೊನೊಂದುಲ್ಲೆ ಎಂದು ಉಚ್ಚರಿಸಲಾಗುತ್ತದೆ. ಈರು ದೆತೊನೊಂದುಲ್ಲರ್, ನೀವು ತೆಗೆದುಕೊಳ್ಳುತ್ತಿದ್ದೀರಿ. ಮೊಕ್ಕುಲು ದೆತೊನೊಂದುಲ್ಲೇರ್, ಇವರು ತೆಗೆದುಕೊಳ್ಳುತ್ತಿದ್ದಾರೆ ಇತ್ಯಾದಿ. ಸರಿ, ಈಗ ನಾವು ಅಪೂರ್ಣ ವರ್ತಮಾನ ಕಾಲದಲ್ಲಿ ಕೆಲವು ಉದಾಹರಣೆ ವಾಕ್ಯಗಳನ್ನು ನೋಡುವ. ಯಾನು ಟಿವಿ ತೂವೊಂದುಲ್ಲೆ, ನಾನು ಟಿವಿ ನೋಡುತ್ತಿದ್ದೇನೆ. ಈರು ಇತ್ತೆ ತುಳು ಕಲ್ತೊಂದುಲ್ಲರ್, ನೀವು ಈಗ ತುಳು ಕಲಿಯುತ್ತಿದ್ದೀರಿ. ಈದಾದ ಮಲ್ತೊಂದುಲ್ಲ, ನೀನು ಏನು ಮಾಡುತ್ತಿದ್ದೀಯ. ಎಂಕ್ ನಿದ್ರೆ ಬರೊಂದುಂಡು, ನನಗೆ ನಿದ್ರೆ ಬರುತ್ತಿದೆ. ಎಂಕ್ ತರೆ ಬೇನೆ ಆವೊಂದುಂಡು, ನನಗೆ ತಲೆನೋವು ಆಗುತ್ತಿದೆ. ಆಯೆ ಉಣೊಂದುಲ್ಲೆ, ಅವನು ಊಟ ಮಾಡುತ್ತಿದ್ದಾನೆ. ಅಮ್ಮ ಬಲಸೊಂದುಲ್ಲೆರ್, ಅಮ್ಮ ಊಟ ಬಡಿಸುತ್ತಿದ್ದಾರೆ. ಆರು ಚಾ ಪರೊಂದುಲ್ಲೆರ್, ಅವರು ಚಹಾ ಕುಡಿಯುತ್ತಿದ್ದಾರೆ. ಅಕುಲು ಕಬಡ್ಡಿ ಗೊಬ್ಬೊಂದುಲ್ಲೆರ್, ಅವರು ಕಬಡ್ಡಿ ಆಡುತ್ತಿದ್ದಾರೆ. ಎಂಕುಲು ಕುಂಟು ಅರ್ಧೊಂದುಲ್ಲ, ನಾವು ಬಟ್ಟೆ ಒಗೆಯುತ್ತಿದ್ದೇವೆ. ಬರ್ಸ ಬರೊಂದುಂಡು, ಮಳೆ ಬರುತ್ತಿದೆ. ಯಾನು ಇಲ್ಲಡೆ ಪೋವೊಂದುಲ್ಲೆ, ನಾನು ಮನೆಗೆ ಹೋಗುತ್ತಿದ್ದೇನೆ. ಆಯೆ ಮೀಯೊಂದುಲ್ಲೆ, ಅವನು ಸ್ನಾನ ಮಾಡುತ್ತಿದ್ದಾನೆ. ಅಕುಲು ಬಲಿತೊಂದುಲ್ಲೆರ್, ಅವರು ಓಡುತ್ತಿದ್ದಾರೆ. ನಿಕುಲು ಸುಳ್ಳು ಪಂಡೊಂದುಲ್ಲರ್, ನೀವು ಸುಳ್ಳು ಹೇಳುತ್ತಿದ್ದೀರಿ. ಯಾನು ಮುಲ್ಪ 3 ವರ್ಷೊಡ್ದಿಂಚಿ ಬೇಲೆ ಮಲ್ತೊಂದುಲ್ಲೆ, ನಾನು ಇಲ್ಲಿ 3 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ. ಆಲು ಕಾಂಡೆಡ್ದಿಂಚಿ ನಿನ್ನನ್ನು ಕಾತೊಂದುಲ್ಲಲ್, ಅವಳು ಬೆಳಿಗ್ಗೆಯಿಂದ ನಿನ್ನನ್ನು ಕಾಯುತ್ತಿದ್ದಾಳೆ. 4 ದಿನೊಡ್ದಿಂಚಿ ಬರ್ಸ ಬರೊಂದುಂಡು, 4 ದಿನಗಳಿಂದ ಮಳೆ ಬರುತ್ತಿದೆ. ಈ 2 ತಿಂಗಳೊಡ್ದಿಂಚಿ ತುಳು ಕಲ್ತೊಂದುಲ್ಲ, ನೀನು 2 ತಿಂಗಳಿನಿಂದ ತುಳು ಕಲಿಯುತ್ತಿದ್ದೀಯ. ಸರಿ, ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ನಾವು ಅಪೂರ್ಣ ವರ್ತಮಾನ ಕಾಲದಲ್ಲಿ ನಿಷೇಧಾರ್ಥಕ ಮತ್ತು ಪ್ರಶ್ನಾರ್ಥಕ ವಾಕ್ಯಗಳನ್ನು ಕಲಿಯುವ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.